ಇವತ್ತು ನಮ್ಮ ಮಾರ್ಕೆಟ್ಸ್ ಮಾತ್ರ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ 2 ರೀಸನ್ಸ್ ಇದೆ. ಫಸ್ಟ್, ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಫ್ಟಿ ಆದರೆ ನಿಯರ್ಲಿ 150 ಪಾಯಿಂಟ್ಸ್ ಫಾಲ್ ಆಯಿತು. ಯಾಕಂದ್ರೆ ಇವತ್ತು ಬೆಳಿಗ್ಗೆ US ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಅದರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ 3% ಇನ್ಕ್ರೀಸ್ ಆಗಿದೆ. ಅದರಿಂದ ನಮ್ಮ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಓಪನ್ ಆಯಿತು. ಅದ್ರ ಜೊತೆಗೆ ಕರೆಕ್ಟಾಗಿ 2 ಗಂಟೆ ಆ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟಾಗಿ ಕ್ರ್ಯಾಶ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಪ್ರತಿ ಒಂದು ಇಂಡಿಸಿಸ್ 2% ಫಾಲ್ ಆಗಿದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇರಾನ್ ಜೊತೆ MOU ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನಿ, ಕಮಿಂಗ್ ಟೈಮಲ್ಲಿ ಇರಾನ್ ಜೊತೆ ಯಾವುದೇ ಥರ ಡೀಲ್ನ ಇಟ್ಕೊಳಲ್ಲ ಅಂತ ತುಂಬ ಸೀರಿಯಸ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ ಮಾರ್ಕೆಟ್ಸ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ US ಮಾರ್ಕೆಟ್ಸ್ 1% ಫಾಲ್ ಆಯಿತು. ಕೊರಿಯನ್ ಮಾರ್ಕೆಟ್ಸ್ 5% ಫಾಲ್ ಆಗಿದೆ. ಯಾಕಂದರೆ ಡೀಪ್ ಸೇಕ್ ಅವರು ಅವರೇ ಸ್ವಂತವಾಗಿ ಸೆಮಿ ಕಂಡಕ್ಟರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅದರಿಂದ ಇಂಟೆಲ್, ಎನ್ವಿಡಿಯಾ, AMD, ಮೈಕ್ರಾನ್ ಈ ಥರ ಸೆಮಿ ಕಂಡಕ್ಟರ್ ಸ್ಟಾಕ್ಸ್ ಎಲ್ಲ ತುಂಬ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಿಂದ ಇವತ್ತು ಮಾರ್ಕೆಟ್ಸ್ ಎಲ್ಲ ಈ ಥರ ಫಾಲ್ ಆಗಿರೋದು. ಥ್ಯಾಂಕ್ ಯು.